ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾವು 1ನೇ ತಾರೀಕು ಮೀಟಪ್ಪು ಕಬ್ಬನ್ ಪಾರ್ಕಿಗೆ ಹೋಗಿದ್ದು. ಅದೇ ಬೆಣ್ಣೆ ಕೃಷ್ಣ ಹಾಗೂ ನಂದಿನಿ ಅಮ್ಮ ಅವ್ರದ್ದು 1,00,000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಸಿಲ್ವರ್ ಬಟನ್ ಸಿಕ್ಕಿದ್ದಕ್ಕೆ ಎಲ್ರಿಗೂ ಫ್ರೆಂಡ್ಸ್ ಮೀಟಪ್ ಇಟ್ಟಿದ್ರು. ನೋಡಿ ಫ್ರೆಂಡ್ಸ್, ನಂದು ಟಾಪು ಈ ಥರ ಇದೆ ನೋಡಿ, ಸ್ಲೀವ್ ಈ ಥರ ಇದೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೂಸ್ ಇದೆ, ಸ್ಟಿಚ್ ಹಾಕಿಸ್ಬೇಕು, ಸದ್ಯಕ್ಕಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇದರಲ್ಲಿ ಕಾಲರ್ ಇದೆ. ಇದೇ ನನಗೆ ತುಂಬ ಇಷ್ಟ ಆಗಿರೋದು, ಕಾಲರ್ ಇರೋದು. ನಾನು ಕಾಲರ್ ಇರೋ ನೈಟಿನೂ ತಗೋತಾ ಇದ್ದೆ ಆವಾಗೆಲ್ಲ. ಇವಾಗ ಕಾಲರ್ ಇರೋ ನೈಟಿ ಅಪರೂಪ ಫ್ರೆಂಡ್ಸ್, ಸಿಗೋಲ್ಲ. ಹಾಂ ಫ್ರೆಂಡ್ಸ್, ನಿಮಗೆ ನಾನು ಇವತ್ತು ನಾವು ಹೋಗಿ ನೆನ್ನೆ ಮೀಟಪ್ ಆಗಿ ಬಂದಿದ್ದ ವಿಷಯ ಹೇಳೇ ಇಲ್ಲ. ಮತ್ತು ಫ್ರೆಂಡ್ಸ್, ನಾನು ವೀಡಿಯೋನ ಒಂದಿನ ಲೇಟಾಗಿ ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಫ್ರೆಂಡ್ಸ್, ನಾವು ಅವತ್ತು ಒಂದು 11 ಗಂಟೆಗೆ ಹೋದ್ವಿ ಎಲ್ಲಿಗೆ, ಕಬ್ಬನ್ ಪಾರ್ಕಿಗೆ. ಎಲ್ಲ ಫ್ರೆಂಡ್ಸು ಬಂದಿದ್ದರು, ಎಲ್ಲರೂ ಬೇಕಾದ ವೆರೈಟಿ ಊಟ ತಗೊಂಡು ಬಂದಿದ್ದರು. ಫ್ರೆಂಡ್ಸ್, ಇವತ್ತು ಲೈವಲ್ಲಿ ಅಮ್ಮ ಬಂದಿತ್ತು, ನಂದಿನಿ ಅಮ್ಮ. ನಿನ್ನ ಸೀರೆ ಬ್ಲ್ಯಾಕ್ ಸೀರೆ ಹುಟ್ಟಿರೋದೇರೋ, ಅವರಂತೂ ತುಂಬ ಎಂಜಾಯ್ ಮಾಡಿದ್ರು ಅಂತ ಎಲ್ಲರೂ ನಿನ್ನ ಕೇಳಿದ್ರು ಅಂತ ಹೇಳ್ತು. ನನಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಯಾವಾಗಲೂ ಕೆಲಸ ಮಾಡೋದು ಇದ್ದಿದ್ದೆಯಾ, ಆದರೆ ನಂದಿನಿ ಅಮ್ಮನ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಅವರು ಎಷ್ಟು ಸಣ್ಣ ಇದ್ದಾರೆ ಅಂದರೆ ಫ್ರೆಂಡ್ಸ್, ನನಗೆ ಅಷ್ಟು ಫುಲ್ ಸಣ್ಣಕ್ಕಾಗೋಗೈತೆ ಅಮ್ಮ. ಅದೇ ಅವರು ಇದೆಲ್ಲ ಡಯೆಟ್ದು ಅದೆಲ್ಲ ಮೊದಲೊಂದು ಫೋಟೋದಲ್ಲಿ ನೋಡಿ, ವೀಡಿಯೋದಲ್ಲಿ ಅಷ್ಟು ದಪ್ಪ ಇದ್ದಾರೆ. ಆಮೇಲೆ ಫ್ರೆಂಡ್ಸ್, ನಾನು ನನ್ನ ಅನುಭವದ ಬಗ್ಗೆ ಮತ್ತು ನಂದಿನಿ ಅಮ್ಮನ ನಾನು ಡೈರೆಕ್ಟಾಗಿ ನೋಡಿದ್ರ ಬಗ್ಗೆ ಒಂದು ಸಿಂಪಲ್ಲಾಗಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಅದನ್ನು ನನಗೆ ಮಾಡೋಕ್ಕೆ ಆಗಿರಲಿಲ್ಲ. ಆದರೆ ಫ್ರೆಂಡ್ಸ್, ನಾವು ಹತ್ರದಿಂದ ನೋಡೋದಕ್ಕೂ, ಒಬ್ಬ ಮನುಷ್ಯನ ವೀಡಿಯೋದಲ್ಲಿ ನೋಡೋದಕ್ಕೂ, ಒಬ್ಬನ ಗುಣನ ದೂರದಿಂದ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಹಾಗಾಗಿ ನಾನಂತೂ ಅವತ್ತು ಮಾತಾಡಿ ನನಗೆ ಗಂಟೆ ನೋವಾಗ್ಬಿಟ್ಟಿದ್ದು ಫ್ರೆಂಡ್ಸ್. ಹಾಗಾಗಿ ನನ್ನ ಮಗಳೂ ಬಂದಿದ್ದು, ನನಗೆ ನನ್ನ ಮಗಳು ಬಂದಿದ್ದೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅವಳು ಯಾವುದಾದಕ್ಕೂ ಒಂದು ಕರೆದ್ರೆ ಅಷ್ಟು ಬೇಗ ಬರೋದೇ ಇಲ್ಲ. ನಾನು ಹೋದ್ಮೇಲೆ ಅವಳು ಬಂದು ನನ್ನ ಮೊದಲು ಕಳಿಸಿದ್ಲು ಆಟೋ ಬುಕ್ ಮಾಡಿ. ಆಮೇಲೆ ನಾನೇನು ಗಾಡೀಲಿ ಹೋಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಡೈಲಿ ಗಾಡಿ ಓಡಿಸ್ತಾ ಇರ್ತೀವಿ, ಏನು ಅಂದ್ಬಿಟ್ಟೋದು ಫ್ರೆಂಡ್ಸ್. ನಾವು ಒಂದು 11 ಗಂಟೆಗೆ ಒಂದು 4 ಗಂಟೆ ತನಕ ಇದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಜನ ಒಂದು ಅರ್ಧ ಅವರ್ 1 ಅವರ್ ಮುಂಚೆ ಹೋದರು ಅಷ್ಟೇ. ಅಷ್ಟೊಂದು ಜನ ಇದ್ದರು. ಅಷ್ಟು ಜನನು ಫ್ರೆಂಡ್ಸ್ ನಂದಿನಿ ಅಮ್ಮನ ಹತ್ರ ಮಾತಾಡಿದರು. ಆದರೆ ಫ್ರೆಂಡ್ಸ್, ನಾನು ಇಷ್ಟು ದಿವಸ ನೋಡಿ ನಂದಿನಿ ಅಮ್ಮನ ನಾವು ವೀಡಿಯೋದಲ್ಲಿ ನೋಡಿದಾಗ ಸ್ವಲ್ಪ ಜನ ನೀವೇ ನೋಡಿದ್ರೆ ವೀಡಿಯೋ ಮಾಡುವಾಗಲೇ ಒಂಥರ ಮಾತಾಡ್ತಾರೆ, ರಿಯಲ್ಲಾಗಿ ಒಂಥರ ಕಾಣ್ತಾರೆ. ಎಷ್ಟೋ ಅನುಭವ ನಮಗೂ ಆಗಿದೆ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಸ್ವಲ್ಪ ಜನ ನಾನು ಯೂಟ್ಯೂಬರ್ಸಲ್ಲಾಗಲಿ ಮತ್ತು ಎಲ್ಲರೂ ಅಂತ ನಾನು ಹೇಳಲ್ಲ, ಒಬ್ಬರು ಶ್ರೀಮಂತಿಕೆನ ನೋಡ್ತಾರೆ, ಒಬ್ಬರು ಬಡತನ ನೋಡ್ತಾರೆ. ಈಗ ಒಂದು ಫಂಕ್ಷನ್ಲೇ ನೀವೇ ನೋಡಿ ಫ್ರೆಂಡ್ಸ್, ಒಬ್ಬೊಬ್ಬರು ಅಫಿಷಿಯಲ್ಲೇ ಒಂಥರ ನೋಡ್ತಾರೆ, ಬೇರೆಯವ್ರನ್ನೇ ಒಂಥರ ನೋಡ್ತಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಜನ ಇಲ್ಲೇ ನೋಡಿ ನಮ್ಮ ಯೂಟ್ಯೂಬರ್ಸಲ್ಲಿ ನೋಡಿ, ಅವ್ರ ಲೆವೆಲ್ಗೆ ಇರೋವ್ರನ್ನ ಒಬ್ಬೊಬ್ಬರು ಫಂಕ್ಷನಿಗೆ ಕರೀತಾರೆ, ಒಬ್ಬೊಬ್ರನ್ನ ಕರೆಯೋದೇ ಇಲ್ಲ. ಆದರೆ ಫ್ರೆಂಡ್ಸ್, ನಾನು ಒಂದೇ ಒಂದು ಮಾತು ನಂದಿನಿ ಅಮ್ಮನ ಬಗ್ಗೆ ಹೇಳಬೇಕು ಅಂತ ನನ್ನ ಮನದಾಳದ ಮಾತು, ನಾನು ನೋಡಿದ ಮಾತು ಫ್ರೆಂಡ್ಸ್. ಅವರು ಯಾವುದು ಮುಖಕ್ಕೆ ಜಾಸ್ತಿ ಮೇಕಪ್ ಮಾಡೇ ಇಲ್ಲ ಫ್ರೆಂಡ್ಸ್. ನಾನು ಕಣ್ಣಾರೆ ನಾನು ಪಕ್ಕದಲ್ಲೇ ಕೂತಿದ್ದೀನಿ ವೀಡಿಯೋದಲ್ಲೆಲ್ಲ, ಅಮ್ಮನ ಪಕ್ಕದಲ್ಲೇ ನೀವೇ ನೋಡಿಬೇಕಿದ್ರೆ. ನಾನು ಜಾಸ್ತಿ ಅಮ್ಮನ ಪಕ್ಕದಾಗ ಕೂತಿದ್ದೀನಿ. ಆಮೇಲೆ ಅಮ್ಮ ಎಲ್ಲರೂ ಮಾತಾಡಿಸ್ಬೇಕಲ್ಲ, ನಾವು ನಮ್ಮ ಪಾಡಿಗೆ ಬಂದು ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರಲ್ಲ, ಕಾವ್ಯ ಅಂತ, ಮತ್ತು ಶಿವು ಬ್ರದರ್ ಅಂತ, ನಿಕೇತನ್ ಅಂತ, ಮತ್ತು ಇನ್ನೊಬ್ಬರು ಫ್ರೆಂಡ್ಸ್, ಅವ್ರ ಹೆಸರೆಲ್ಲ ಇಲ್ಲೇ ಐತೆ, ನನ್ನ ಬುಕ್ಕಲ್ಲೇ ಬರ್ಕೊಬಂದು ನೋಡಿ. ಇಷ್ಟು ನನಗೆ ಕಾವ್ಯ ಬರ್ಕೊಟ್ಟಿದ್ದಾಳೆ, ಎಲ್ರದ್ದು ಅವ್ರದ್ದು ಚಾನಲ್ಲು ಮತ್ತು ಅವ್ರ ಹೆಸರು ಎಲ್ಲನೂ ಬರ್ಕೊಟ್ಟಿದ್ದಾಳೆ ನೋಡಿ. ಧನಲಕ್ಷ್ಮಿ, ಸಂಜಯ್, ಮತ್ತು ಪ್ರತಿಮಾ TV, ಆಮೇಲೆ ಎಲ್ಲನೂ ಬರ್ಕೊಟ್ಟಿದ್ದಾಳೆ. ನಂದು ಬರ್ತಾಳೆ. ಆಮೇಲೆ ಮಾನ್ವಿತಾ, ಮೈ ಲಿಟ್ಲ್ ಕಿಚನ್ನು, ಮತ್ತು ಜಯಶ್ರೀ ಮತ್ತು ಇದು ಅನಿಕೇತಂದು ಎಲ್ಲನೂ ಅವಳೇ ನೋಡಿ ಫ್ರೆಂಡ್ಸ್. ಅವಳು ಲಾಸ್ಟಲ್ಲಿ ಬಂದು ಪಾಪ, ಅವಳಿಗೆ ಸ್ವಲ್ಪ ಕೆಲಸ ಇತ್ತು, ಕೆಲಸದಿಂದ ಬಂದಿದ್ಲು ಪಾಪ ನಮ್ಮ ಕಾವ್ಯ. ಅವಳು ನಮಗೆ ಫ್ರೂಟ್ಸ್ ಎಲ್ಲ ತಂದಿದ್ದು ಫ್ರೆಂಡ್ಸ್. ಅವಳೇನು ಹಂಗೆ ಬಂದಿಲ್ಲ ಪಾಪ. ಏನು ಮಾಡೋದು, ಒಬ್ಬೊಬ್ರದ್ದು ಅಂತ ಇರುತ್ತೆ. ಆದರೆ ನಂದಿನಿ ಅಮ್ಮನ ನೋಡಬೇಕು ಅಂತಲೂ ಎಲ್ರಿಗೂ ಆಸೆ ಇರುತ್ತಲ್ಲ. ಹಾಗಾಗಿ ಫ್ರೆಂಡ್ಸ್, ನಾನು ನನ್ನ ಮನದಾಳದ ಮಾತು, ನಂದಿನಿ ಅಮ್ಮನ ಡೈರೆಕ್ಟಾಗಿ ನೋಡಿದೆ. ಅವರು ಯಾವುದು ಮೇಕಪ್ ಇಲ್ಲ ಫ್ರೆಂಡ್ಸ್, ನನ್ನ ಥರನೇ ಮಾಮೂಲಿ ಕ್ರೀಮ್ ಹಚ್ಕೊಂಡು ಬಂದಿತ್ತು. ಎಷ್ಟು ಓದ ತಕ್ಷಣ ಫ್ರೆಂಡ್ಸ್, ನಾನು ವೀಡಿಯೋದಲ್ಲಿ ಹೇಳಿದ್ದೆಲ್ಲ, ಇವಾಗ ಅಮ್ಮ ನೀನು ನನ್ನ ಗೊತ್ತು ಹೋದ ತಕ್ಷಣ ನಾನು ಹಗ್ ಮಾಡಿದೆ ಅಮ್ಮನ. ನನಗಂತೂ ತುಂಬಾ ಖುಷಿ. ಅವ್ರ ಜೊತೆ ಇನ್ನೊಬ್ಬರು ಅಮ್ಮ ಬಂದಿದ್ದರು, ಅವರು ನಮಗೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನನಗೆ ತುಂಬ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಂದಿನಿ ಅಮ್ಮಗೆ ಕ್ಯಾಮ್ರಾಮ್ಯಾನ್ ಆಗೋಳೆಲ್ಲ ಸುಲ್ತಾನ ಅಂತ, ಅವಳಂತೂ ಫ್ರೆಂಡ್ಸ್ ನಮ್ಮ ಸ್ವಂತ ಮನೆಯವರು ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಫ್ರೆಂಡ್ಸ್.
ನೋಡಿ ಅವಳದ್ದೇನು ಚಾನಲ್ ಇಲ್ಲ. ಈಗ ಅಕ್ಕಪಕ್ಕದ ಮನೆ ಒಂದು ಫ್ರೆಂಡ್ಶಿಪ್ ಅಂದರೆ ಜೊತೇಲಿ ಇರ್ತೀವಿ, ಒಂದು ಕ್ಯಾಮ್ರಾ ವೀಡಿಯೋ ಮಾಡಬೋದು ಅಂತೀವಿ, ಅಮ್ಮನ ಜೊತೆ ಇದ್ದಾಳೆ. ಆದರೆ ಅವಳು ಎಲ್ಲರೂ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಆದರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ಅವರು ಮುಸ್ಲಿಮ್ಸು, ಸುಲ್ತಾನ ಅಂತ, ತುಂಬ ಚೆನ್ನಾಗಿ ಮಾತಾಡಿಸ್ಲು. ನಾನು ಅವಳು ತುಂಬ ಜೊತೆಲೇ ಕೂತಿದ್ವಿ. ಆಮೇಲೆ ಅವರು ನಮ್ಮ ಹಸ್ಬೆಂಡು ತುಂಬ ಕಾಮಿಡಿ ಮಾಡ್ತಾರೆ ಅಂತ. ನನಗಂತೂ ಅವಳು ತುಂಬ ಇಷ್ಟ ಆದಳು ಫ್ರೆಂಡ್ಸ್. ಯಾಕೆಂದರೆ ಒಂದು ಚೂರು ಜಂಬ ಇಲ್ಲ. ಆಮೇಲೆ ನಂದಿನಿ ಅಮ್ಮಂಗಂತೂ ಫ್ರೆಂಡ್ಸ್ ಒಂದು ಚೂರು ಅಹಂಕಾರ ಇಲ್ಲ, ಒಂದು ಸ್ವಲ್ಪನೂ ಜಂಬ ಇಲ್ಲ ಫ್ರೆಂಡ್ಸ್. ನಾನು ನನ್ನ 18 ವರ್ಷ ಸರ್ವಿಸ್ ಕೆಲಸದಲ್ಲಿ ಎಲ್ಲ ಫ್ರೆಂಡ್ಶಿಪ್ನೂ ನೋಡಿದ್ದೀನಿ ಫ್ರೆಂಡ್ಸ್. ಎಲ್ಲರ ಫ್ರೆಂಡ್ಶಿಪ್ ಮಾಡಿದ್ದೀನಿ. ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ವಿಷಯದಲ್ಲಾಗಿರ್ಬೋದು, ಒಂದು ಏನಾದರೂ ಒಂದು ಮಾತು ವಿಷಯದಲ್ಲಾಗಿರ್ಬೋದು, ಎಲ್ಲರೂ ಇದರಲ್ಲೂ ಬಂದಿರುತ್ತೆ. ಆದರೆ ನಂದಿನಿ ಅಮ್ಮ ಎಷ್ಟು ಸಿಂಪಲ್ಲು ಅಂದರೆ ನೋಡಿ, ಅಲ್ಲೂ ನಮ್ಮ ಎಲ್ಲರ ಚಾನಲ್ ಪರಿಚಯ ಮಾಡುವಾಗಲ ಪ್ಲೀಸ್ ದಯವಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೈ ಮುಗಿತಾಯಿತು ನೋಡಿ. ಅದರ ಅವಶ್ಯಕತೆ ಇಲ್ಲ, ಕೈ ಮುಗಿದು ಬೇಡ್ಕೊಳ್ಳೋಂಥ ಅವಶ್ಯಕತೆ ಯಾರಿಗೂ ಇಲ್ಲ ಫ್ರೆಂಡ್ಸ್. ಒಂದು ಮೀಟಪ್ಪು, ಒಂದು ಖುಷಿಗೆ ಕರೆದಿದ್ದಾರೆ, ಹೋದ್ವಾ, ಮಾತಾಡಿದ್ವಾ, ಊಟ ತಿಂದ್ವಾ, ಬಂದ್ವಾ, ಮುಗೀತು. ಆದರೆ ಫ್ರೆಂಡ್ಸ್ ನೀವೇನಾದರೂ ತಿಳ್ಕೊಳ್ಳಿ, ಈ ವರ್ಷದಲ್ಲಿ ಮೇ 1 ನಾನಂತೂ ಫುಲ್ ಹ್ಯಾಪಿಯಾಗಿದೆ ಫ್ರೆಂಡ್ಸ್. ಯಾಕಂದರೆ ನಮಗೆ ನಂದಿನಿ ಅಮ್ಮನ ನೋಡಿದ ತಕ್ಷಣ ಖುಷಿ ಆಯಿತು. ಆಮೇಲೆ ಸೈಲೆಂಟ್ ಶಿವು ಅಂತ ಅವ್ರದ್ದು ಚಾನಲ್ ಇದೆ, ಎಲ್ಲರೂ ಬಂದರು. ಅವರೆಲ್ಲ ನಮ್ಮ ಜೊತೇಲಿ ಹುಟ್ಟಿರೋ ಥರ ನಮಗೆಲ್ಲ ಮಾತಾಡಿದ್ರು. ಅವರು ಸೈಲೆಂಟ್ ಶಿವು ಅಂತೂ ನನಗೆ ಕಾಮಿಡಿ ಮಾಡ್ತಾಯಿದ್ರು, ನೀವು ಚೆನ್ನಾಗಿ ಮಾತಾಡ್ತೀರಾ, ಇಲ್ಲಿರೋರು ಎಲ್ಲರಿಗಿಂತ ನೀವು ಚೆನ್ನಾಗಿ ಇದು ಮಾಡ್ತೀರಾ. ಆಮೇಲೆ ಅಲ್ಲಿ ಎಷ್ಟೊಂದು ಜನವೆಲ್ಲ ಅವರೆಲ್ಲರೂ ಫ್ರೆಂಡ್ಸ್ ನನಗೆ ಜಾಸ್ತಿ ಕಾಮಿಡಿ ಮಾಡ್ತಾಯಿದ್ರು. ಆಮೇಲೆ ನನಗಂತೂ ನಂದಿನಿ ಅಮ್ಮ ಇವತ್ತೊಂದು ವರ್ಷಕ್ಕಾಗಷ್ಟು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅಂತ ತಮಾಷೆ ಮಾಡ್ತಾಯಿತ್ತು ಫ್ರೆಂಡ್ಸ್. ನಮಗೆ ಯಾವಾಗ 4 ಅವರು ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ರಿಯಲ್ಲಾಗಿ ಹೇಳ್ತಾ ಇದ್ದೀನಿ, 4 ಅವರು ನಂದಿನಿ ಅಮ್ಮನ ಜೊತೆ ಯಾವ ಥರ. ಆಮೇಲೆ ನಂದಿನಿ ಅಮ್ಮನೇ ಹೊಟ್ಟೆ ಹಸ್ತೈತೆ, ಬನ್ನಿ ಎಲ್ಲರೂ ಊಟ ಮಾಡೋಣ ಅಂದರು. ಮಾವಿನಕಾಯಿ ಚಿತ್ರಾನ್ನ, ಪುಳಿಯೋಗರೆ, ಅದು ಏನೇನೋ ತಂದಿದ್ರು ಫ್ರೆಂಡ್ಸ್. ನಾವೆಲ್ಲರೂ, ಕಾವ್ಯ, ನಾನು, ಇನ್ನೂ ಸ್ವಲ್ಪ ಜನ, ಅವ್ರದ್ದು ನನಗೆ ಹೆಸರು ಸರಿಯಾಗಿ ಇನ್ನೂ ಬರ್ಕೊಂಡು ಬಂದಿದ್ದೀನಿ. ಎಲ್ಲರೂ ನಾವು ಒಂಥರ ಮದುವೆ ಮನೆ ಥರ ಫ್ರೆಂಡ್ಸ್. ನಾನಂತೂ ಪಲಾವ್ ಮಾಡ್ಕೊಂಡೋಗಿದ್ದೆ, ಆದರೆ ಫ್ರೆಂಡ್ಸ್ ನಾನು ಮೊಸರು ಬಜ್ಜಿನೇ ಮರ್ತುಬಿಟ್ಟು ಹೋಗಿದ್ದೆ. ಆದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಆಗಿತ್ತು. ನಂದಿನಿ ಅಮ್ಮನೂ ಊಟಕ್ಕೆ ಹಾಕ್ತು, ನಾವು ಹಾಕಿದ್ವು. ಆಮೇಲೆ ಮೈಸೂರು ಪಾಕ್ ತಗೊಂಡು ಬಂದಿದ್ದರು ಎಲ್ಲನೂ. ಆಮೇಲೆ ಸೈಲೆಂಟ್ ಶಿವ್ ಇದ್ದಾರಲ್ಲ ಅವರು ತಂದಿರು, ಎಲ್ಲರೂ ತಂದಿರು ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ಗಳು ನಾವು ಒಂದು ಅರ್ಧ ಅವರ್ 2 ಅವರ್ಗೆ ಫ್ರೆಂಡ್ಸ್ ಏನೋ ಒಂದು 10 ವರ್ಷದ ಫ್ರೆಂಡ್ಸ್ ಥರ ಫ್ರೆಂಡ್ಶಿಪ್ ಆಗಿಬಿಟ್ಟು ನಮ್ಮ ನಂದಿನಿ ಅಮ್ಮನಿಂದ. ಆಮೇಲೆ ಫ್ರೆಂಡ್ಸ್ ನಂದಿನಿ ಅಮ್ಮ ಎಲ್ಲ ಚಾನಲ್ನೂ ಪರಿಚಯ ಮಾಡ್ತು. ಅವರು ಫ್ರೆಂಡ್ಸ್ 4 ಅವರ್ ಇದ್ರಲ್ಲ, ಒಂದು ಟೈಮ್ ಆದರೂ ಮುಖನ ಚಿಕ್ಕದು ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಮುಖದಲ್ಲಿ ಕೋಪ ಕಾಣಲಿಲ್ಲ. ನನ್ನ ರಿಯಲ್ ಸ್ಟೋರಿ. ಅಯ್ಯೋ ಇವರು ಹೊಗಳ್ಕತ್ತಾವ್ರೇನೋ ಅಂತ ನೀವು ಅನ್ಕೋಬೋದು ಫ್ರೆಂಡ್ಸ್. ನಾನು ಏನೋ ನಂದಿನಿ ಅಮ್ಮನ ಹೊಗಳ ಅವಶ್ಯಕತೆ ಇಲ್ಲ. ಅವರ ಒಳ್ಳೆ ಮನಸ್ಸಿಗೆ ಸಾವಿರಾರು ಜನ, ಲಕ್ಷಾಂತರ ಜನ ಸಬ್ಸ್ಕ್ರೈಬರು ಇಷ್ಟು ಬೇಗ ಆದರು. ಯಾರೋ ಹಣ ಆಸ್ತಿಗೆ ಅವರಾಗಲಿಲ್ಲ, ಅಮ್ಮನ ಗುಣಕ್ಕೋಸ್ಕರನೇ ಆಗಿರೋದು ಫ್ರೆಂಡ್ಸ್. ಅದನ್ನು ನನ್ನ ಕಣ್ಮುಂದೆ ನೋಡಿದೆ. ನಾನೇನು ಹೊಗಳ್ಕೊತಾ ಇಲ್ಲ, ಅಯ್ಯೋ ಇವ್ರಿಗೂ ಏನಾದ್ರು ಚಾನಲ್ ಇದು ಮಾಡಿಸ್ಕೋಬೇಕು ಅಂತ. ಅದನ್ನೆಲ್ಲ ಸ್ವಲ್ಪ ಜನ ಮಾತಾಡ್ಕೋತಾರೆ ಬಿಡಿ ಫ್ರೆಂಡ್ಸ್, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಅಮ್ಮನ ಎದುರಿಗೆ ನೋಡಿ ಮಾತಾಡಿ ಬಂದಿದ್ದಷ್ಟೇ. ಇನ್ನು ಲೈವಲ್ಲಿ ಬಂದಿತ್ತು. ಇವತ್ತು ನಾನು ಮೆಸೇಜ್ ಹಾಕಿದ್ದೆ, ನಾನು ಇನ್ನೂ ಗಾಡಿ ಸ್ಟಾರ್ಟ್ ಮಾಡಿರಲಿಲ್ಲ. ಅಮ್ಮ ಆವಾಗ್ಲೂ ನನಗೆ ಹೇಳ್ತು, ಏಮ್ಮ ಈ ಥರ ಎಲ್ಲ ಕೇಳಿದ್ರು, ಈ ಥರ. ನನಗೆ ತುಂಬಾ ಖುಷಿ ಆಯಿತು. ಇವತ್ತು ಅಮ್ಮಂದು ಹುಟ್ಟಿದಪ್ಪ ಅಂತ ನಮ್ಗೆ ಅವತ್ತೇನಾರು ಅಲ್ಲೇ ಗೊತ್ತಾಗಿದ್ರೆ ನಾವು ಅಲ್ಲಿನ್ನೂ ಫ್ರೆಂಡ್ಸ್ ಗ್ರ್ಯಾಂಡಾಗಿ ಹಾಡು ಹೇಳಿ ಎಂಜಾಯ್ ಮಾಡಿ ಅಮ್ಮಂಗೆ ವಿಶ್ ಮಾಡ್ತಾಯಿದ್ದು ಅಷ್ಟೇ. ನಾವೇನು ಯಾರೂ ಗಿಫ್ಟ್ ತಗೊಂಡೋಗಲಿಲ್ಲ. ಅಮ್ಮ ಲೈವಲ್ಲೇ ಹೇಳಿದರು, ಯಾರು ನನಗೆ ಗಿಫ್ಟ್ ತರಬೇಡಿ, ಏನೂ ತರಬೇಡಿ, ನಿಮ್ಮ ಆಶೀರ್ವಾದ ನನಗೆ ಸಾಕು ಅಂತ ಅವರು ಹಾರ್ಟಿಂದ ಹೇಳಿದರು. ಎಲ್ಲರದ್ದು ನೋಡಿ ಫ್ರೆಂಡ್ಸ್, ಒಂದು ಮನುಷ್ಯನ ಮನಸ್ಸನ್ನ ನಾವು ತಿಳ್ಕೊಳ್ಳೋಕ್ಕೆ 5 ನಿಮಿಷ 5 ಸೆಕೆಂಡ್ ಸಾಕು. ಅದನ್ನು ನಾನು ನಂದಿನಿ ಅಮ್ಮನಲ್ಲಿ ನೋಡಿದೆ. ಯಾಕೆ ಗೊತ್ತಾ, ನಾನು ಯಾವಾಗಲೂ ಈಗ ಒಂದು 6 ತಿಂಗಳಲ್ಲಿ ಲೈವಲ್ಲಿ ಹೋದಾಗ ಅಷ್ಟಕ್ಕೆ ಅಮ್ಮ ನನ್ನ, ಏಮ್ಮ ಗಾಡಿ ಹುಷಾರಾಗಿ ಓಡಿಸ್ಕೊಬಾ ನೀನು, ಮಳೆ ಬರ್ತಾಯಿತೆ ಏಮ್ಮ ಇವತ್ತು ಬೆಂಗಳೂರಲ್ಲಿ ಅಂತ ಹೇಳ್ತಾಯಿದ್ರು ನನಗೆ. ಅದು ಲೈವಲ್ಲಿ, ನಾನು ಅವ್ರನ್ನ ನೋಡಿಲ್ಲ. ಅಮ್ಮ ನನ್ನ ವೀಡಿಯೋ ನೋಡೈತೆ, ನಾನು ಅಮ್ಮನ ವೀಡಿಯೋ ನೋಡಿದ್ದೀನಿ. ಒಂದು ಮಾತಲ್ಲಿ ಈಗ ನೋಡಿ, ನಾನಲ್ಲೋದೆ ಎಲ್ಲರೂ ನನ್ನನ್ನು ಎಷ್ಟೊಂದು ಹೊಗಳಿದ್ರು ಗೊತ್ತಾ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ. ನಾನು ಆಲ್ರೆಡಿ ಮಾತು ಚೆನ್ನಾಗಿ ಆಡ್ತೀನಿ ಅಲ್ಲ ಅವ್ರು ಅನ್ನೋದು. ಇಲ್ಲ ನೀವು ತುಂಬ ಚೆನ್ನಾಗಿ. ಆಮೇಲೆ ನನ್ನ ಮಗಳೂ ಬಂದಿಲ್ಲ, ಅವಳು ಯೂಟ್ಯೂಬರ್ಸ್ ಅವ್ರು ಮೆತ್ತಗೆ ಮಾತಾಡಿದ್ರೆ, ನೀವು ಮೆತ್ತಗೆ ಮಾತಾಡ್ತೀರಲ್ಲ, ಹೆಂಗೆ ಚಾನಲ್ ಮಾಡ್ತೀರಾ ಅಂತಂದರೆ. ಇನ್ನೊಬ್ಬರು ಬಳ್ಳಾರಿ ಕಡೆಯವರು ಬಿಜಾಪುರದವ್ರು ಸಿಕ್ಕಿದ್ರು, ಮಾನಂಗ ಅಂತಲ್ಲ ಅವ್ರ ಹೆಸರು ಇಲ್ಲಿದೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಬರೆದಿದ್ದಾಳೆ ಎಲ್ಲನೂ ನಮ್ಮ ಕಾವ್ಯ. ಮಾನ್ದಾಂಗ್ ಅಂತ ಅವ್ರದ್ದು ಒಂದು ಚಾನಲ್ ಇದೆ. ಅವರಂತೂ ಅಕ್ಕ, ನೀವು ಅಕ್ಕನ ಥರ ನನಗಿಷ್ಟ. ಆದ್ದರಿಂದ ಅವ್ರ ಹಸ್ಬೆಂಡ್ಗಳು ಬಂದಿದ್ರು ಫ್ರೆಂಡ್ಸ್. ಅವ್ರ ಹಸ್ಬೆಂಡ್ ಅಂತೂ ನಮ್ಗಳನ್ನ ಒಡಬಿಟ್ಟು ತಂಗಿರ ಥರ ಟ್ರೀಟ್ ಮಾಡಿದ್ರು. ಅವ್ರ ಗಂಡದಿರು ಬಂದಿದ್ರಲ್ಲ ನಮ್ಮ ಯೂಟ್ಯೂಬರ್ಸ್ ಜೊತೆ, ಅವರಂತೂ ನಮ್ಮನ್ನ ಸ್ವಂತ ಅಕ್ಕ ತಂಗಿರ ಥರ ನೋಡ್ಕೊಂಡ್ರು ನಮ್ಮನ್ನ. ಒಂದು ಊಟ ಅಂತೂ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಹಂಚ್ಕೊಂಡು ಊಟ ಮಾಡಿದೆವು ಅಂದರೆ,
ಅಷ್ಟು ನಮಗೆ ನಂದಿನಿ ಅಮ್ಮನ ನೋಡೇ ಹೊಟ್ಟೆ ತುಂಬೋಗಿತ್ತು. ಅವರು ಎಷ್ಟು ಸಿಂಪಲ್ಲು ಗೊತ್ತಾ ಫ್ರೆಂಡ್ಸ್, ಯಾರು ಏನು ಬೇಕಾದರೂ ತಿಳ್ಕೊಳ್ಳಿ, ನಾನು ರಿಯಲ್ಲಾಗಿ ಹೇಳ್ತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಜೊತೇಲಿ ಬಂದು ಅಮ್ಮ ನಾನು ಇಲ್ಲ ಆ ಇದ್ದ ಟೈಮಲ್ಲಿ ಮುಖ ಉರಿಸ್ಕೊಳ್ಳಿಲ್ಲ ಅಮ್ಮ. ಒಬ್ರದ್ದು ಹತ್ರ ಜಂಬಾಳ ಆಮೇಲೆ ಫ್ರೆಂಡ್ಸ್ ಇದು ಬಂದಿತ್ತಲ್ಲ ಸಿಲ್ವರ್ ಬಟನ್, ನಾವಂತೂ ನಮಗೆ ಬಂದಿರೋಷ್ಟು ಎಂಜಾಯ್ ಮಾಡಿದ್ವಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೋದೆ, ನಾವು ಬಂದಿರೋರು ಎಲ್ಲರೂ ನಮ್ಮ ಯೂಟ್ಯೂಬಲ್ಲಿ ತಮ್ನಲ್ಲಿ ಅಮ್ಮಂದು ಸಿಲ್ವರ್ ಬಟನ್ ಹಾಕ್ಕೊಂಡಿದ್ವಿ. ಯಾರಾದರೂ ಆ ಥರ ಕೊಡ್ತಾರೆ ಫ್ರೆಂಡ್ಸ್, ಅವ್ರ ಮನೆಗೆ ನ್ಯಾತಾಕತ್ತಾರೆ. ಆದರೆ ಅಮ್ಮ ಅಲ್ಲಿಗೆ ತಂದಿತ್ತು. ನಾವೆಲ್ಲ ಅದನ್ನು ಹಿಡ್ಕೊಂಡು, ನಾನಂತೂ ಅದನ್ನು ಹಿಡ್ಕೊಂಡು ಫ್ರೆಂಡ್ಸ್ ಆಮೇಲೆ ಅಮ್ಮನ ಜೊತೆ ಹಾಡು ಹೇಳಿದ್ವಿ. ಆ ಟೈಮು ಫ್ರೆಂಡ್ಸ್ ನೋಡಿ, ಇವತ್ತಿದ್ದರೆ ನಾಳೆ ಇಲ್ಲ ನೋಡಿ. ಮೇ 1 ಫಸ್ಟು ಈಗಾಗಲೇ 3ನೇ ತಾರೀಕು ಬಂದೇ ಹೋಯ್ತು. ಯಾವಾಗ ಹೆಂಗೋ ಯಾರು ಕಂಡಿದ್ದೀವಿ ಫ್ರೆಂಡ್ಸ್, ಇವತ್ತಿದ್ದರೆ ನಾಳೆ ಇಲ್ಲ ನೋಡಿ. ಅವರು ಸುಮಾ ಆಂಟಿ ಇದ್ದಾರಲ್ಲ, ಸುಮಾ ಗೌಡ್ರು ಚಾನಲ್, ನನಗೆ ಈಗಲೂ ಕಣ್ಣೀರು ಬರುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ. ಅವ್ರು ಅಡುಗೆ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಒಂದು ಮಗು ಥರ ಮಾತಾಡ್ತಾಯಿದ್ರು. ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಒಂದೇ ಒಂಚೂರು ಮೂಗಲ್ಲಿ ಬ್ಲಡ್ ಬಂದಿದ್ದಷ್ಟೇ. 1 ತಿಂಗಳು ಅವರು ನಾನು ಮಂತ್ನಲ್ಲೇ ಫ್ರೆಂಡ್ಸ್, ಒಂದು 6 ತಿಂಗಳು 4 ತಿಂಗಳು ಗೊತ್ತಿಲ್ಲ. ಅವರು ಸ್ವಾತಿ ಹೇಳ್ತಾಯಿದ್ರು ಅವರು ಅಷ್ಟು ಬೇಗ ಸಾಯ್ತಾರೆ ಅಂತ ನಾವು ಕನಸಲ್ಲಿ ಕಂಡಿದ್ವ. ಅವತ್ತು ಶ್ರೀರಾಮನವಮಿನೋ ಏನೋ ಒಂದು ಅವ್ರದ್ದು ಯಾವುದೋ ದಿನ ಅದು ಅಮ್ಮ ನಾನು ಬಸ್ಸಲ್ಲಿ ಹೋಗಿ ನೋಡಿದ್ರೆ ಸತ್ತು ಹೋದ್ರು ಅಂತ ಕಳಿಸಿದ್ರು. ಕಂಡಿದ್ವ ಎಷ್ಟು ದಪ್ಪಕ್ಕೆ, ಎಷ್ಟು ಮುಖ, ಎಷ್ಟು ಲವಲವಿಕೆಯಲ್ಲಿ ಮಾತಾಡ್ತಾಯಿದ್ರು ಫ್ರೆಂಡ್ಸ್ ಸುಮಾ ಆಂಟಿ ಅವರು. ಅಷ್ಟೇ ಜೀವನ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ನೋಡಿ, ಯಾವತ್ತು ಒಬ್ರನ್ನೊಂದು ಕಣ್ಣಲ್ಲಿ ನೋಡಬಾರ್ದು, ಮತ್ತು ಒಬ್ಬರನ್ನ ಕೇವಲವಾಗಿ ನೋಡಬಾರ್ದು ಅನ್ನೋದನ್ನ ನಾವು ನಂದಿನಿ ಅಮ್ಮನಿಂದ ತಿಳ್ಕೋಬೇಕು. ಅವರು ದೊಡ್ಡ ಯೂಟ್ಯೂಬರ್ಸ್. ಇಷ್ಟು ಬೇಗ ಬೆಳೀತು ಅಮ್ಮ, ಏನಕ್ಕೆ ಅವ್ರ ಮಾತಿಂದ. ಎಲ್ರಿಗೂ ಕೈ ಮುಗಿದು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಇವ್ರಿಗೆ ಸಪೋರ್ಟ್ ಮಾಡಿ. ಆಮೇಲೆ ಫ್ರೆಂಡ್ಸ್, ನಾವು ಯಾರೂ ಗಲಾಟೆ ಮಾಡ್ಕೊಳ್ಳಿಲ್ಲ, ಯಾರೂ ಮುಖ ಚಿಕ್ಕದು ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಹೋದಾಗ ಎಷ್ಟು ಎನರ್ಜಿ ಇತ್ತೋ, ಅಮ್ಮನ್ನ ಕಳಿಸಿ ನಾವು ಬರೋವರೆಗೂ ನಮ್ಮ ಎನರ್ಜಿ ಹಂಗೆ ಇತ್ತು. ಸುಲ್ತಾನ ಅಂತೂ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ಳು. ಅವಳು ಎಲ್ಲರಿಗೂ ಊಟಕ್ಕೆ ಹಾಕೊಟ್ಲು. ಅವಳಿಗೆ ಒಂದು ಚೂರು ಜಂಬ ಇಲ್ಲ. ಅವಳು ಯಾವ ಥರ ಅಂದರೆ, ಮದುವೆ ಮನೇಲಿ ಒಂದು ತಾಯಿರು ಎಲ್ರಿಗೂ ಊಟಕ್ಕೆ ಹಾಕ್ತಾರಲ್ಲ, ಆ ಥರ ಸುಲ್ತಾನ ಎಲ್ಲರೂ ಮಾತಾಡ್ಸಿದ್ದು. ನಮ್ಗೆ ಎಷ್ಟೋ ದಿನದ ಪರಿಚಯ ಈ ಥರ ಸುಲ್ತಾನ ನಾನು ಅಂತೂ ಜಾಸ್ತಿ ಟೈಮ್ ಸ್ಪೆಂಡ್. ಇನ್ನು ಕಾವ್ಯ ಅಂತ ಬಂದಿದ್ಲಲ್ಲ, ಅವಳನ್ನಂತೂ ನಾನಂತೂ ಸಖತ್ ಕಾಮಿಡಿ ಮಾಡಿದ್ದೀನಿ. ಅವಳಿಗೂ ನನ್ನ ಕೆನ್ನೆ ಎಲ್ಲ ಗಿಂಟದು ಹೆಂಗೆ ಅಂದರೆ ನಾವೆಲ್ಲರೂ ಅಷ್ಟು ಪರಿಚಯ ಆಗ್ಬಿಟ್ಟು ಫ್ರೆಂಡ್ಸ್. ಎಲ್ಲರೂ ಬಂದಿದ್ದರು. ಅವ್ರ ಹೆಸರು ಅವ್ರ ಚಾನೆಲ್ ಎಲ್ಲ ಬರ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟೊಂದು ನಂದಿನಿ ಅಮ್ಮನ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ದೋ. ಅವ್ರಿಗೆ ಒಂದು ಚೂರು ಜಂಬ ಇಲ್ಲ ಫ್ರೆಂಡ್ಸ್. ಯಾರು ಏನಾದರೂ ವೀಡಿಯೋ ನೋಡಿ ಅನ್ಕೋಬೋದೇನೋ, ಅವರು ಯಾವ ಮೇಕಪ್ಪು ಮಾಡಿಲ್ಲ. ಅಮ್ಮ ಡಯೆಟ್ ಮಾಡಿ ಸ್ಮಾರ್ಟ್ ಆಗಿರೋ ಫ್ರೆಂಡ್, ನಾವು ಮಾಡ್ಬೋದು. ಈಗ ಅಮ್ಮ ಎಲ್ಲನೂ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಯಾರೇನು ಸಣ್ಣ ಆಗಬೇಕು ಅಂದರೆ ಅದು ಅವ್ರ ಸ್ವಂತ ವಿಷಯ. ಅಮ್ಮ ಸಣ್ಣ ಆಗಿದ್ದಾರೆ, ಚೆನ್ನಾಗಿದೆ. ಈ ವಯಸ್ಸಲ್ಲೂ ಅವರು ಅಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದಾರೆ. ಎಲ್ಲರೂ ಅಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರೆ. ಅಷ್ಟು ಕೈ ಮುಗಿದು ಇನ್ನೊಬ್ಬರು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳೋ ಅವಶ್ಯಕತೆ ಅಮ್ಮಂಗೆ ಇಲ್ಲವೇ ಇಲ್ಲ. ಏನಿದೆ, ಅಯ್ಯೋ ಎಲ್ಲರೂ ಬಂದಿದ್ದಾರೆ ಯೂಟ್ಯೂಬರ್ಸ್, ಅದು ಅಮ್ಮ ಬೇಕಾದ್ರೆ ಇನ್ನೂ ಜಂಬ ತೋರಿಸ್ಕೊಬೋದಿತ್ತು, ಎಲ್ಲನೂ ಮಾಡ್ಕೊಬೋದಿತ್ತು. ಆದರೆ ಅಮ್ಮ ಅಂತೂ ಒಂದು ಚೂರು ಜಂಬ ಅಹಂಕಾರ ತೋರಿಸ್ಲಿಲ್ಲ ಫ್ರೆಂಡ್ಸ್. ನಾನು ಕಂಡಿದ್ದು ನಂದಿನಿ ಅಮ್ಮನ, ಅದು ಪಕ್ಕದಲ್ಲಿ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಅವತ್ತು ಮೇ 1 ರಜಾ ಹಾಕಿ ಹೋಗಿದೆ. ಯಾಕೆ ಗೊತ್ತಾ, ಯಾವಾಗಲೂ ಕೆಲಸ ನಮ್ದು ಇದ್ದಿದ್ದೆಯಾ. ಒಂದು ದಿನ ಅವ್ರ ಜೊತೆ ಸ್ಪೆಂಡ್ ಮಾಡೋಣ ಅಂತ. ನನಗೆ ಗುಟ್ಟಳ್ಳಿ ಪ್ಯಾಲೇಸಲ್ಲೇ ನಾನು ಅಮ್ಮನ್ನ ಮೀಟ್ ಮಾಡಬೇಕಾಗಿತ್ತು. ಅವತ್ತು ಮಿಸ್ ಆಯಿತು. ಮೊದಲನೇ ದಿವಸ ನಾನು ಹೋಗಲಿಲ್ಲ, ಸೆಕೆಂಡ್ ಡೇ ಹೋದೆ. ಹಾಗಾಗಿ ಫ್ರೆಂಡ್ಸ್, ಸುಮ್ಮನೆ ಹೇಳೋದಲ್ಲ, ನಂದಿನಿ ಅಮ್ಮಂಗೆ ಏನಕ್ಕೆ ಇಷ್ಟು ಬೇಗ 1 ಲಕ್ಷ ಜನ ಸಬ್ಸ್ಕ್ರೈಬರ್ ಆದರು ಅನ್ನೋದನ್ನು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ನಮ್ಮ ಫ್ರೆಂಡ್ಸ್ಗಳು ಬಂದಿಲ್ಲ, ಅವ್ರು ನನಗೆ ಕನ್ನಡದಲ್ಲಿ ಹೇಳಿ ಸಬ್ಸ್ಕ್ರೈಬರ್ ಅನ್ನೋದನ್ನ ಕನ್ನಡದಲ್ಲಿ ಹೇಳಿ ಅಂತಿದ್ರು. ಆಮೇಲೆ ನಂದಿನಿ ಅಮ್ಮ ಅದನ್ನು ಯಾರು ಕನ್ನಡದಲ್ಲಿ ಹೇಳಲ್ಲ. ಅದು ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಅಂದರೆ ಚಂದಾದಾರರು ಅಂತನಂತೆ. ಒಬ್ಬರು ಫ್ರೆಂಡ್ಸ್ ಬಂದಿರೋ ನಮ್ಮ ಯೂಟ್ಯೂಬರ್ಸ್, ಅವರು ಹೇಳ್ಕೊಟ್ರು. ಅದು ಯಾರು ನಾವು ಕೇಳಲ್ಲ ಬಿಡಿ, ಚಂದಾದಾರರಾಗಿ ಅಂತ ಅವರು ನನಗೆ ಹೇಳಿದ್ರು. ಹಂಗಾಗಿ ಫ್ರೆಂಡ್ಸ್, ನಾನು ರಿಯಲ್ ಆಗಿ ನಂದಿನಿ ಅಮ್ಮನ ನೋಡಿ ಸ್ಟೋರಿನ ನಿಮಗೆ ವಿಡಿಯೋ ಮಾಡಿ ಹೇಳ್ತಾಯಿದ್ದೀನಿ. ನಿಜವಾಗ್ಲೂ ರಿಯಲಿ ಗ್ರೇಟು ಅಮ್ಮ ನಿಜವಾಗ್ಲೂ. ಅದಕ್ಕೆ ಅವ್ರಿಗೆ ಇಷ್ಟು ಬೇಗ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಆಗಿರೋದು. ಮತ್ತು ಜನರ ಮೇಲೆ ಇನ್ನೊಂದು ಫ್ರೆಂಡ್ಸ್ ನೋಡಿ, ಅಮ್ಮ ನಾವು ಎಷ್ಟು ಜನ ಹೋಯ್ತೀವಿ ಅಂತ ಗೊತ್ತಿಲ್ಲ ಅಮ್ಮನಿಗೆ. ಅಷ್ಟು ಜನಕ್ಕೆ ಅಮ್ಮ ನಮಗೆಲ್ಲ ಸ್ವೀಟು ಮತ್ತು ಖಾರ ತಂದೈತೆ. ಅದರಲ್ಲಿ ನಾವು ಒಂದು ಓಪನ್ ಆಗಿ ಇದನ್ನೆಲ್ಲ ನಮಗೆ ಸುಲ್ತಾನ ಕೊಟ್ಟಳು, ಯಾಕಂದರೆ ಅಮ್ಮ ಬ್ಯುಸಿ ಇತ್ತಲ್ಲ ಫ್ರೆಂಡ್ಸ್. ನೋಡಿ, ಮಿಕ್ಚರ್ ಕೊಟ್ಟೈತೆ. ಆಮೇಲೆ ನೋಡಿ, ಸ್ವೀಟ್ ಕೊಟ್ಟೈತೆ. ಸ್ವೀಟು ನಮಗೆಲ್ರಿಗೂ ಕೊಟ್ಟೈತೆ ಫ್ರೆಂಡ್ಸ್. ಆಮೇಲೆ ನನಗೆ 2 ಕೊಟ್ಟೈತೆ. ಯಾಕೆ ಗೊತ್ತಾ, ನನ್ನ ಮಗಳು ಬಂದಿದ್ಲಲ್ಲ, ಅವಳಿಗೊಂದು ಕೊಟ್ಟೈತೆ ಫ್ರೆಂಡ್ಸ್. ಈ ಥರ ಸ್ವೀಟ್ ಕೊಟ್ಟೈತೆ ಅಮ್ಮ, ತೋರಿಸ್ತೀನಿ. ಆದರೆ ಫ್ರೆಂಡ್ಸ್, ಸ್ವೀಟು ತುಂಬಾ ಚೆನ್ನಾಗಿದೆ. ಇದು ಡ್ರೈ ಫ್ರೂಟ್ ಸ್ವೀಟು. ಎಷ್ಟು ಚೆನ್ನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಹಾಗಾಗಿ ಫ್ರೆಂಡ್ಸ್, ಇನ್ನೊಂದು ಸಲ ಏನಾದ್ರು ನೀವು ಯಾರಾದರೂ ನಂದಿನಿ ಅಮ್ಮನ ಮೀಟ್ ಮಾಡಬೇಕು ಅಂದರೆ, ಯಾವಾಗ ಮೀಟಪ್ ಮತ್ತೆ ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ರೇಕ್ಸ್ ಬಂದಿದ್ದೀನಿ ಅಮ್ಮನ. ಅಮ್ಮ ಟ್ರಿಪ್ ಕರ್ಕೊಂಡೋಗು,
ಅದು ಮಾಡು ಇದು ಮಾಡು ಮತ್ತೆ ಯಾವಾಗ ಅಂತೆಲ್ಲ ಪದೇ ಪದೇ ಸುಮ್ಮನೆ ನಾನು ಕಾಮಿಡಿ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಯಾವಾಗ ಟೈಮ್ ಇರುತ್ತೋ ಫ್ರೆಂಡ್ಸ್, ನಾವು ಯಾವುದನ್ನೂ ಅವ್ರ ಪರ್ಸ್ನಲ್ಲು ನಾವು ಯಾರೂ ಮಾತಾಡಿಲ್ಲ. ಯಾರೇ ನಾವು ಅಲ್ಲಿ ಬಂದಿದ್ದಾರೆಲ್ಲ ನಾವೆಲ್ಲ ಜಾಲಿಲಿರೋದು ನೋಡ್ದು. ಅವ್ರ ಪರ್ಸ್ನಲ್ಲು ಅವ್ರದ್ದೇನು ಇವ್ರದ್ದೇನು ನಾವು ಯಾರೂ ಮಾತಾಡಿಲ್ಲ ಫ್ರೆಂಡ್ಸ್. ಖುಷಿಯಿಂದ ಇದ್ದೋ, ಖುಷಿಯಿಂದ ಎಲ್ಲ ಊಟ ಮಾಡಿದೋ, ಖುಷಿಯಿಂದ ತಿಂದೋ, ಚೆನ್ನಾಗಿ ಊಟ ಮಾಡಿದೋ, ಚೆನ್ನಾಗಿ ತಿಂದೋ. ಆಮೇಲೆ ಫ್ರೆಂಡ್ಸ್ ಇನ್ನೂ ನಂದು ಪಲಾವು ಇನ್ನೂ ಉಳಿದಿತ್ತು, ನಾನು ಜಾಸ್ತಿ ಮಾಡ್ಕೊಂಡೋಗಿದೆ. ಅದನ್ನೆಲ್ಲ ಪೊಲೀಸು ಅನಿಕೇತನ್ ಅಂತ ಬಂದಿದ್ದ ಆ ಬ್ರದರು, ಅವನು ನಂದಿನಿ ಅಮ್ಮ ಎಲ್ಲರೂ ಎಲ್ಲರಿಗೂ ಕೊಟ್ಟರು. ಪಾಪ ಲಾಸ್ಟಲ್ಲಿ ಇನ್ನೊಬ್ಬರು ಬಂದರು ನಮ್ಮ ಯೂಟ್ಯೂಬರು, ಅವರಂತೂ ಫ್ರೆಂಡ್ ರವೆ ಉಂಡೆ ಬಿಸಿಬೇಳೆ ಬಾತು ಎಲ್ಲನೂ ತಂದಿದ್ರು. ನಾನು ಒಂದು ತುತ್ತು ಮುಟ್ಟ, ಯಾಕಂದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಲ್ಲ ನಂದಿನಿ ಅಮ್ಮ, ನಾನು ಸುಲ್ತಾನ ಎಲ್ಲರೂ. ನನಗೆ ಅದೇ ಜಾಸ್ತಿ ಆಗೋಗಿತ್ತು ಫ್ರೆಂಡ್ಸ್. ನನಗೆ ಕಾವ್ಯ ಅಂತೂ ಬಂದು ಕೊಡೋಕ್ಕೆ ಬಂದಿದ್ಲು. ಆದರೆ ಅವಳು ಕಾವ್ಯದಲ್ಲ, ಆದ್ರೂ ಒಂಚೂರು ರವೆ ಉಂಡೆ ಅಂದಿಲ್ಲ. ಅವಳು ನನಗೆ ತುಂಬ ಇಷ್ಟ ಆದ್ಲು ಫ್ರೆಂಡ್ಸ್. ಒಳ್ಳೆ ಹುಡುಗಿ, ಎಲ್ಲರೂ ಒಳ್ಳೆಯವ್ರು ಬಂದಿದ್ದರು. ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಯಾರಿಗೂ ಜಂಬ ಇಲ್ಲ, ಅಹಂಕಾರ ಇಲ್ಲ, ಮಾತಾಡ್ಸಿದ್ರು. ನಂದಿನಿ ಅಮ್ಮ ನಿಜವಾಗ್ಲೂ ಗ್ರೇಟ್. ಅಷ್ಟೊಂದು ಪ್ರೀತಿ ಕೊಡ್ತು. ಹೋಗೋ ತನಕ ಬಂದಾಗ ಯಾವ ಥರ ಎನರ್ಜಿ ಇತ್ತು, ಕೊನೆ ತನಕ ಹಾಗೆ ಇದ್ದು ನಮ್ಮನ್ನೆಲ್ಲ ಅಷ್ಟೊಂದು ಹಗ್ ಮಾಡಿ, ಇನ್ನು ಹುಷಾರಾಗಿ ಹೋಗಿ ಮನೆಗೆ ಹುಷಾರಾಗಿ ತಲುಪಿ, ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕಿ ಅಂತ ಎಲ್ರಿಗೂ ಹೇಳಿ ಕಳಿಸ್ತು ಅಮ್ಮ. ಏನು ಇದು ಮಾಡ್ಕೋಬೇಡಿ, ಗಡಿಬಿಡಿ, ನಾವು ಹುಷಾರಾಗಿ ಮನೆಗೆ ಹೋಗಿ ಅಂತ ತಲುಪಿ ಹುಷಾರಾಗಿ ಹೋಗಿ ಅಂತ ಹೇಳ್ತು. ಪಾಪ ಸುಮ್ಮನೆ ಹೇಳೋದಲ್ಲ, ಅವರು ಯಾವ ಮೇಕಪ್ ಇಲ್ಲ ಕಣ್ರಿ, ಎಲ್ಲ ನಾರ್ಮಲ್ ಆಗೈತೆ. ಅಮ್ಮ ಚೆನ್ನಾಗವ್ರೆ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಮಾತಾಡಿಸಿ ನಮಗಂತೂ ಫ್ರೆಂಡ್ಸ್ ತುಂಬ ಖುಷಿ ಆಯಿತು. ನಂದಿನಿ ಅಮ್ಮ ಅಂತೂ ನಮಗೆ ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೊತು. ಇನ್ನು ಅಷ್ಟೇ ಯಾವಾಗೋ ಏನೋ ನಮಗಂತೂ ಗೊತ್ತಿಲ್ಲ. ಅಮ್ಮನ ಲೈವಲ್ಲಿ ನೋಡ್ತೀವಿ, ಲೈವಲ್ಲಿ ಮಾತಾಡ್ತೀವಿ, ವೀಡಿಯೋ ನೋಡಿದ್ರೆ ಮೆಸೇಜ್, ಇಷ್ಟೇ ಇನ್ನು ಫ್ರೆಂಡ್ಸ್. ಹಂಗಾಗಿ ಎಲ್ಲರೂ ಅಯ್ಯೋ ಅಮ್ಮನ ಮೀಟ್ ಮಾಡೋರು ಅದು ಇದು ಏನಾದರೂ ಮಾತಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆದರೆ ನಂದಿನಿ ಅಮ್ಮಗೆ ಒಳ್ಳೆ ಹಾರ್ಟ್ ಇದೆ, ಒಳ್ಳೆ ಮನಸ್ಸಿದೆ. ಒಳ್ಳೆ ಮನಸ್ಸು ಒಳ್ಳೆ ಗುಣ ಇದ್ದರೆ ಮನುಷ್ಯ ಎಲ್ಲೋದ್ರೂ ಗೆಲ್ಬೋದು ಅನ್ನೋದಕ್ಕೆ ನಂದಿನಿ ಅಮ್ಮನೇ ಸಾಕ್ಷಿ. ಸುಲ್ತಾನ ಅಂತೂ ಸೂಪರ್, ಅಮ್ಮನೂ ಸೂಪರ್, ನಂದಿನಿ ಇವಳು ಸುಲ್ತಾನ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ನಮಗೆಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.